ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಮ್ಮ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ. ಇವ್ರು ನಮ್ಮಮ್ಮ ಶಾಂತ ಅಂತ. ಇವತ್ತು ಅವ್ರ ಬಗ್ಗೆ ಕೇಳೋಣ ಬನ್ನಿ, ಅವ್ರು ಏನೇನು ಕಷ್ಟ ಬಿದ್ದಿದ್ದಾರೆ ಏನೇನಿಲ್ಲ ಅಂತ. ನಮಸ್ಕಾರ ಫ್ರೆಂಡ್ಸ್, ನಮ್ದು ಕುಷ್ಟಗಿರಿ. ನಾವು ಇಲ್ಲಿ ದುಡ್ಕೊಂಡು ತಿನ್ನಕ್ಕಂತ ಬಂದಿದ್ದು. ನಮ್ಮ ಯಜಮಾನ್ರು ಬಂದು ಆಲ್ರೆಡಿ 30 ವರ್ಷ ಆಯ್ತು ಬೆಂಗಳೂರಿಗೆ. ನಮ್ಮ ಅತ್ತೆ ಅವರೆಲ್ಲ ಇಲ್ಲೇ ಇದ್ದು, ಅವರು 30 ವರ್ಷ ಮೇಲೆ ಆಯ್ತು. ಇವಾಗ ನಾವೊಂದು ಮದ್ವೆ ಆಗಿ ಬಂದು 23 ವರ್ಷ ಆಯ್ತು. ನಾವೊಂದು ಟೀ ಶಾಪ್ ಮಾಡ್ಕೊಂಡು ಇದ್ವಿ. ನಮ್ಮ ಮಕ್ಕಳು ಚಿಕ್ಕ ಇದ್ವು. ನಾವು ಬೇರೆ ಕಡೆ ಮನೆ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅಂದ್ಬಿಟ್ಟು ಒಂದು ಟೀ ಶಾಪ್ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡಿದ್ವಿ. ಓನರ್ಗೆ ತಿಂಗಳ 10,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ವಿ. ಇವಾಗ ಫುಟ್ಪಾತ್ ಮೇಲೆ ಯಾವ ಅಂಗಡಿಗಳು ಇರಬಾರ್ದು, ತೆಗಿಬೇಕು ಅಂತ ತೆಗಿಸ್ತಾ ಇದಾರ. ತುಂಬಾ ಕಷ್ಟ ಅಂದ್ರೆ ಕಷ್ಟ. ಬೆಂಗಳೂರಲ್ಲಿ ಹೆಂಗ್ ಕಾಲ ಕಳಿಬೇಕಪ್ಪ ಅಂತ ಯೋಚನೆ ಆಗ್ತಾ ಇದೆ. ಇವಾಗ ನಾವು ಒಂದು ಟೀ ಶಾಪ್ ಬಂಡಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ. ಅಂದ್ರು ಇವಾಗ ಫುಟ್ಪಾತ್ ಮೇಲೆಲ್ಲ ಜನ ಬರ್ತಾ ಇಲ್ಲ, ತುಂಬಾ ಕಷ್ಟ ಆಗುತ್ತ. ಇವಾಗ ನಾವು ಮನೆಯಲ್ಲಿ ಒಂದಿನ ಕುಂತ್ಕೊಂಡ್ರೆ ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ನೀರಿನ ಬಿಲ್ಲು, ಕರೆಂಟಿನ ಬಿಲ್ಲು, ಮನೆ ಖರ್ಚು ಏನಿಲ್ಲ ಅಂದ್ರು ಡೈಲಿ ಒಂದು 500 ರೂಪಾಯಿ ಬೇಕು ಮಿನಿಮಮ್. ಇವಾಗಲೇ ಎಲ್ಲಾ ರೇಷನ್ ರೇಟ್ಗಳು ಜಾಸ್ತಿ ಇದೆ, ಅಕ್ಕಿಗಳು ಜಾಸ್ತಿ ಇದಾವು, ಎಲ್ಲಾ ತರಕಾರಿ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಂದಿನಕ್ಕೆ ಒಂದಿನ ರೇಟ್ಗಳು ಆಗ್ತಾ ಇದೆ. ನೋಡ್ರಿ, 30 ರೂಪಾಯಿ ಸಕ್ಕರೆ ಇದ್ದಿದ್ದು ಇವತ್ತಿನ ದಿನದಲ್ಲಿ ಬಂದ್ಬಿಟ್ಟು 60 ರೂಪಾಯಿ ಸಕ್ಕರೆ ಆಗಿದೆ. ಇವಾಗ ಬೆಂಗಳೂರಲ್ಲಿ ನಾವು ಹೆಂಗ್ ಕಾಲ ಕಳ್ಕೊಂಡು ಜೀವನ ಮಾಡಕ್ಕಾಗತ್ತ? ಇವಾಗ ನಾವ್ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಏನೋ ಒಂದ್ 20,000 ಸಂಬಳ ಕೊಡ್ತಾರ. 20,000 ಸಂಬಳದಲ್ಲಿ 10,000 ಮನೆ ಬಾಡಿಗೆ ಕಟ್ಕೊಂಡು, ಮಕ್ಳ ಖರ್ಚು ನೋಡ್ಕೊಂಡು, ಅವ್ರ ಸ್ಕೂಲ್ ಫೀಸ್ ನೋಡ್ಕೊಂಡು, ನಮ್ಮ ಮನೆ ತರಕಾರಿ ಅದು ಇದು ಮಾಡ್ಕೊಂಡ್ರೆ ಆಗಲ್ಲ. ಹಳ್ಳಿ ಸೈಡ್ ಅಂದ್ರೆ ಬಾಡಿಗೆ ಇರೋದಿಲ್ಲ, ಹೆಂಗೋ ಬದುಕ್ಬೋದು. ಹಳ್ಳಿ ಸೈಡ್ ಒಂದಿಲ್ಲಪ್ಪ, ನಮ್ಮ ಮನೆಯಲ್ಲಿ ಇವತ್ತೇನು ಮಾಡಕ್ಕಿಲ್ಲ ಅಂದ್ರು ಅಲ್ಲಿ ಪಕ್ಕದಲ್ಲಿ ಅಕ್ಕಿ ಒಂದ್ ಸೇರ್ ಅಕ್ಕಿ ಇಸ್ಕೊಂಬಂದರು ಮಾಡ್ಬೋದು, ಇಲ್ಲ ಇಟ್ಟು ಕೊಡ್ತಾರ. ಅಲ್ಲಿ ಹಳ್ಳಿ ಸೈಡೇ ಬೇರೆ, ಬೆಂಗಳೂರು ಜೀವನನೇ ಬೇರೆ, ಸಿಟಿ ಜೀವನನೇ ಬೇರೆ. ತುಂಬಾ ಕಷ್ಟ ಇಲ್ಲಿ. ಈ ನನ್ ಮಗಳು ಕೆಲ್ಸಕ್ಕೆ ಹೋಗ್ತಾಳ್ರಿ, ಅವಳಿಗೆ ಒಂದು 20,000 ಬರ್ತಾ, ಮನೆ ಖರ್ಚು ಅಂತ ಒಂದ್ 5,000 ಕೊಡ್ತಾಳ. ಒಂದ್ 10,000 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಒಂದ್ 10,000 ರೂಪಾಯಿ ತನ್ನ ಖರ್ಚಿಗೆ ಇಟ್ಕೊಂತಾಳ. ಇವಾಗ ಗಾಡಿ ತಗೊಂತಾಳಂತ, ಗಾಡಿ ಡೌನ್ ಪೇಮೆಂಟ್ಗೆ ಅವಳಿಗೆ ಸರಿ ಹೋಗ್ಬಿಡ್ತಾ. ಇವಾಗ ನನಗಿದ್ರ ಒಂಥರ ಸಂತೋಷ. ನೋಡ್ರಿ ಫ್ರೆಂಡ್ಸ್, ನನ್ ಮಗಳು ಸಂಗೀತ ಇವಾಗ ನನ್ ಮಗ ಇಲ್ಲಿ ಇದಾನ, ಬಸವರಾಜ ಅಂತ. ನನ್ ಮಗಳು ಯೂಟ್ಯೂಬ್ ಅಲ್ಲಿ ತೋರ್ಸಕ್ಕೆ ನಾಚ್ಕೊಂತಾಳ ತುಂಬಾ. ಯಾಕಂದ್ರು ಅವಳಿಗೆ ಇಷ್ಟ ಇಲ್ಲ ಅವಳಿಗೆ ಯೂಟ್ಯೂಬಿಗೆ. ಯಾಕಂದ್ರೆ ಬೇಡ ಜನ ಏನಾರ ಅಂದ್ಕಿಂದರು ಅಂತ ಅವಳಿಗೆ ಇವಾಗ ಕೆಲ್ಸಲ್ಲಿದ್ದ ಬಂದ್ಲು. ಇವಾಗ ಒಂಚೂರು ನಮ್ ಇಲ್ಲಿ ಸೈಡ್ ಬಂದ್ಬಿಟ್ಟು ಕಡ್ಲೆಪುರಿ ಅಂತೀವಿ, ನಮ್ ಸೈಡ್ ಅಂದ್ಬಿಟ್ಟು ಮಂಡಾಳ ಅಂತೀವಿ. ಮಾಡಿದ್ದೆ, ತಿನ್ಕೊಂಡು ಕುಂತ್ಕೊಂಡಿದ್ದಾಳೆ. ನೋಡ್ರಿ, ಸ್ಕ್ರೀನ್ ಎಲ್ಲ ಮುಚ್ಚಿ ತೋರಿಸ್ತಾ ಇದ್ದೀನಿ. ಅವಳು ಎಲ್ಲ ತುಂಬಾ ಅಂದ್ರೆ ನಾಚ್ಕೊಂತಾಳ. ಅವಳ ಹೆಸರು ಸಂಗೀತ, ನನ್ ಮಗಳ ಹೆಸರು. ಅವಳಿಗೆ 21 ವರ್ಷ. 22ನೇ ವರ್ಷಕ್ಕೆ ಮದುವೆ ಮಾಡ್ತೀನಿ. ಅವಳು ಕೆಲ್ಸಕ್ಕೆ ಹೋಗಿ ಬರ್ತಾಳ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಪಾರ್ಟ್ 2 ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ.